ನಟ ವಿಜಯ್ಗೆ ಬಿಜೆಪಿ ಬಿಗ್ ಆಫರ್. ತಮಿಳುನಾಡಿನಲ್ಲಿ ಬದಲಾಯಿತ ಲೆಕ್ಕ. ಡಿಎಂಕೆಗೆ ಬಿಗ್ ಶಾಕ್ ಕೊಡ್ತಾ ಬಿಜೆಪಿ. ತಮಿಳುನಾಡು ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಬಿಜೆಪಿ ಇಟ್ಟ ಈ ದಿಟ್ಟ ಹೆಜ್ಜೆಯಿಂದಾಗಿ ತಮಿಳುನಾಡಿನ ರಾಜಕೀಯದ ದಿಕ್ಕು ದೆಸೆಯೇ ಬದಲಾಗಿ ಹೋಗಲಿದೆ. ಬಿಜೆಪಿಯ ಬಿಗ್ ಪ್ಲಾನ್ಗೆ ಅಲ್ಲಿನ ಡಿಎಂಕೆ ಮತ್ತು ಎಐಎಡಿಎಂಕೆ ಪಕ್ಷಗಳಿಗೆ ಭಾರಿ ಹೊಡೆತ ಬೀಳಲಿದೆ. ಹಾಗಾದ್ರೆ ಏನದು ಬಿಜೆಪಿಯ ಬಿಗ್ ಪ್ಲಾನ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ತಮಿಳುನಾಡು ಪ್ರಾದೇಶಿಕತೆಗೆ ಒತ್ತು ಕೊಡುವಂತ ಮತದಾರರಿರೋ ರಾಜ್ಯ. ಇಲ್ಲಿ ರಾಷ್ಟ್ರೀಯ ಪಕ್ಷಗಳಾದ ಕಾಂಗ್ರೆಸ್ ಮತ್ತು ಬಿಜೆಪಿ ಬೇಳೆ ಬೇಯೋದೇ ಇಲ್ಲ. ಪ್ರಾದೇಶಿಕ ಪಕ್ಷಗಳಾದ ಡಿಎಂಕೆ ಮತ್ತು ಎಐಎಡಿಎಂಕೆ ಪಕ್ಷಗಳದ್ದೇ ಅಬ್ಬರ ಆರ್ಭಟ. ಅದರಲ್ಲೂ ಬಿಜೆಪಿಗೆ ಇಲ್ಲಿ ನೆಲೆಯೇ ಇಲ್ಲ. ಹೀಗಿದ್ರೂ ತಮಿಳುನಾಡಿನ ಮೇಲೆ ಹಿಡಿತ ಸಾಧಿಸಬೇಕು ಅಂತೇಳಿ ಮೋದಿ ನೇತೃತ್ವದ ಬಿಜೆಪಿ ಪಕ್ಷ ಹರಸಾಹಸ ಪಡ್ತಿದೆ. ಅದಕ್ಕಾಗಿ ಮಾಜಿ ಐಪಿಎಸ್ ಆಫೀಸರ್ ಅಣ್ಣಾಮಲೈ ಅವರನ್ನ ತಮಿಳುನಾಡಿನ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ನೇಮಿಸಿ ಅಲ್ಲಿನ ಜನರ ಪಲ್ಸ್ ಚೆಕ್ ಮಾಡಿತ್ತು ಬಿಜೆಪಿ. ಆದ್ರೆ ಅಲ್ಲಿನ ಜನ ಅಣ್ಣಾಮಲೈ ಮಾತುಗಳಿಗೆ ಮರಳಾಗಲಿಲ್ಲ. ಹೀಗಾಗಿ ಅಣ್ಣಾಮಲೈಗೆ ಕೊಟ್ಟಿರೋ ಬಿಜೆಪಿ ಎಐಎಡಿಎಂಕೆ ಪಕ್ಷದ ಜೊತೆ ದೋಸ್ತಿ ಮಾತುಗಳನ್ನಾಡಿತ್ತು. ಆದ್ರೆ ಈ ನಡುವೆ ತಮಿಳುನಾಡಿನಲ್ಲಿ ನಟ ಕಂ ರಾಜಕಾರಣಿ ವಿಜಯ್ ಅವರ ಟಿವಿಕೆ ಪಕ್ಷ ಹುಟ್ಟುಕೊಂಡಿರೋದು ಬಿಜೆಪಿ ಪ್ಲಾನ್ ಬಿ ಮೊರೆ ಹೋಗುವಂತೆ ಮಾಡಿದೆ. ಬಿಜೆಪಿಯ ಪ್ಲಾನ್ ಬಿ ತಮಿಳುನಾಡು ರಾಜಕಾರಣದ ದಿಕ್ಕು ದೆಸೆಯನ್ನೇ ಬದಲಾಯಿಸಲಿದೆ. ತಮಿಳುನಾಡಿನಲ್ಲಿ ಕಮಲ ಅರಳು ಸಾಧ್ಯತೆಯನ್ನ ಹುಟ್ಟು ಹಾಕಿದೆ. ಹಾಗಾದ್ರೆ ಏನದು ಬಿಜೆಪಿಯ ಬಿಗ್ ಪ್ಲಾನ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಚುನಾವಣಾ ಆಯೋಗ ಘೋಷಿಸಿರೋ ಪಂಚರಾಜ್ಯ ಚುನಾವಣಾ ಟೈಮ್ ಟೇಬಲ್ ಹೇಗಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಪಂಚರಾಜ್ಯಗಳ ವಿಧಾನಸಭಾ ಚುನಾವಣೆಗೆ ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿದೆ. ತಮಿಳುನಾಡು, ಕೇರಳ, ಅಸ್ಸಾಂ, ಪಶ್ಚಿಮ ಬಂಗಾಳ ಹಾಗೂ ಕೇಂದ್ರಾಡಳಿತ ಪ್ರದೇಶ ಪುದುಚೇರಿ ವಿಧಾನಸಭೆ ಚುನಾವಣೆ ವೇಳಾಪಟ್ಟಿಯನ್ನ ಚುನಾವಣಾ ಆಯೋಗ ಪ್ರಕಟಿಸಿದೆ. ಈ ಸಂಬಂಧ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ. ಕೇರಳದಲ್ಲಿ ಏಪ್ರಿಲ್ 9ರಂದು ಹಾಗೂ ತಮಿಳುನಾಡಿನಲ್ಲಿ ಏಪ್ರಿಲ್ 23ರಂದು ಮತದಾನ ನಡೆಯಲಿದೆ. ಪಶ್ಚಿಮ ಬಂಗಾಳದಲ್ಲಿ 2 ಹಂತಗಳಲ್ಲಿ ಮತದಾನ ನಡೆಯಲಿದ್ದು ಮೊದಲ ಹಂತ ಏಪ್ರಿಲ್ 23 ಹಾಗೂ ಎರಡನೇ ಹಂತ ಏಪ್ರಿಲ್ 29ರಂದು ನಡೆಯಲಿದೆ. ಅಸ್ಸಾಂನ ಹಾಗೂ ಕೇಂದ್ರಾಡಳಿತ ಪ್ರದೇಶ ಪುದುಚೇರಿಯಲ್ಲಿ ಏಪ್ರಿಲ್ 9ರಂದು ಮತದಾನ ನಡೆಯಲಿದ್ದು ಎಲ್ಲಾ ಚುನಾವಣೆಗಳ ಫಲಿತಾಂಶವು ಮೇ 4ರಂದು ಹೊರಬೀಳಲಿದೆ. ತಮಿಳುನಾಡು, ಪಶ್ಚಿಮ ಬಂಗಾಳ, ಅಸ್ಸಾಂ, ಕೇರಳ ಹಾಗೂ ಕೇಂದ್ರಾಡಳಿತ ಪ್ರದೇಶ ಪುದುಚೇರಿ ಸೇರಿದಂತೆ ವಿಧಾನಸಭಾ ಚುನಾವಣೆಯಲ್ಲಿ ಒಟ್ಟು 17.4 ಕೋಟಿ ಮತದಾರರು ಮತದಾನ ಮಾಡಲು ಅರ್ಹರಾಗಿದ್ದಾರೆ ಅಂತೇಳಿ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ಅಲ್ಲಿಗೆ ಒಂದಂತೂ ಕ್ಲಿಯರ್ ಆದಂತಾಯ್ತು. ಪಂಚರಾಜ್ಯಗಳ ಕುರುಕ್ಷೇತ್ರಕ್ಕೆ ಚುನಾವಣಾ ಆಯೋಗ ರಣಕಹಳೆ ಮೊಳಗಿಸಿಯಾಗಿದೆ. ಪರಿಸ್ಥಿತಿ ಹೀಗಿರುವಾಗಲೇ ತಮಿಳುನಾಡನ್ನ ಹೇಗಾದ್ರೂ ಮಾಡಿ ಗೆಲ್ಲಬೇಕು ಅಂತ ಪಣ ತೊಟ್ಟಿರೋ ಬಿಜೆಪಿ ನಾಯಕರು ಅಲ್ಲಿನ ಹೊಸ ಪಕ್ಷ ಟಿವಿಕೆ ಜೊತೆ ಮೈತ್ರಿ ಕುದುರಿಸಿಕೊಳ್ಳೋದಕ್ಕೆ ಮುಂದಾಗಿದೆ. ಹೀಗಾಗಿ ನಟ ಕಂ ರಾಜಕಾರಣಿ ವಿಜಯ್ಗೆ ಬಿಜೆಪಿ ಬಿಗ್ ಆಫರ್ ಕೂಡ ಕೊಟ್ಟಿದೆ. ಹಾಗಾದ್ರೆ ಏನದು ಬಿಗ್ ಆಫರ್ ಅಂದ್ರ ಬಿಜೆಪಿ ಟಿವಿಕೆ ಅಧಿಕಾರಕ್ಕೆ ಬಂದ್ರೆ ವಿಜಯ್ಗೆ ಡಿಸಿಎಂ ಪೋಸ್ಟ್. ಟಿವಿಕೆ ಪಕ್ಷಕ್ಕೆ 80 ಸ್ಥಾನ ಬಿಟ್ಟುಕೊಡಲು ಬಿಜೆಪಿ ಸಿದ್ಧ. ಹೌದು ವೀಕ್ಷಕರೇ, ತಮಿಳುನಾಡು ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆಗಳಾಗ್ತಿವೆ. ಈ ಬಾರಿ ಶತಾಯಗತಾಯ ಡಿಎಂಕೆಯನ್ನ ಮಣಿಸಲೇಬೇಕೆಂಬ ಪಣ ತೊಟ್ಟಿರೋ ಬಿಜೆಪಿ ತನ್ನ ಮುಂದಿರುವ ಯಾವುದೇ ಆಯ್ಕೆಗಳನ್ನ ಬಿಟ್ಟುಕೊಡುತ್ತಿಲ್ಲ. ಪರಿಣಾಮವಾಗಿ ಏಕಾಂಗಿ ಹೋರಾಟದ ಬದಲು ತನ್ನ ಮೈತ್ರಿಕೂಟವನ್ನ ವಿಸ್ತರಿಸಿಕೊಳ್ಳೋದಕ್ಕೆ ಭರ್ಜರಿ ರಣತಂತ್ರ ಹೆಣೆಯುತ್ತಿದೆ. ಈಗಾಗಲೇ ಡಿಎಂಕೆ ಪಕ್ಷದ ಎದುರಾಳಿಯಾಗಿರುವ ಎಐಎಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಂಡಿರುವ ಬಿಜೆಪಿ ಈಗ ಚಿತ್ರನಟ ವಿಜಯ್ ಅವರ ಟಿವಿಕೆ ಪಕ್ಷವನ್ನ ತನ್ನತ್ತ ಸೆಳೆಯೋದಕ್ಕೆ ಯತ್ನಿಸುತ್ತಿದೆ. ಇದರ ಭಾಗವಾಗಿ ಟಿವಿಕೆ ಜೊತೆಗೆ ಹಿಂಬಾಗಿಲ ಮೂಲಕ ಮಾತುಕತೆ ನಡೆಸುತ್ತಿದೆ. ಮುಂಬರುವ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟ ಗೆದ್ರೆ ತಮಿಳುನಾಡು ಡಿಸಿಎಂ ಹುದ್ದೆಯನ್ನ ಟಿವಿಕೆ ಮುಖ್ಯಸ್ಥ ವಿಜಯ್ ಅವರಿಗೆ ಬಿಜೆಪಿ ನೀಡಿದೆ ಅಂತೇಳಿ ಪಕ್ಷದ ಮೂಲಗಳು ತಿಳಿಸಿವೆ. ಪ್ರಸ್ತಾವಿತ ಸೀಟು ಹಂಚಿಕೆ ಒಪ್ಪಂದದ ಭಾಗವಾಗಿ ಬಿಜೆಪಿ ಪಕ್ಷ ಟಿವಿಕೆಗೆ ಸುಮಾರು 80 ಸ್ಥಾನಗಳನ್ನು ನೀಡಿದೆ. ಇದರ ಮಧ್ಯೆ ಎರಡೂ ಪಕ್ಷಗಳ ನಡುವಿನ ಮಾತುಕತೆಗಳು ಚುನಾವಣೆಗೆ ಮುಂಚಿತವಾಗಿ ಅಂತಿಮ ಹಂತಕ್ಕೆ ಬಂದಿವೆ ಅಂತ ಮೂಲಗಳು ತಿಳಿಸಿವೆ. ಈ ಕ್ರಮ ಕಾರ್ಯರೂಪಕ್ಕೆ ಬಂದ್ರೆ ತಮಿಳುನಾಡಿನ ಚುನಾವಣಾ ಲೆಕ್ಕಾಚಾರಗಳು ಸಂಪೂರ್ಣ ಬದಲಾಗಲಿವೆ. ಅಲ್ಲಿ ಮತ ಹಂಚಿಕೆಯಲ್ಲಿನ ಸಣ್ಣ ಬದಲಾವಣೆಗಳು ಸಹ ಹೆಚ್ಚಾಗಿ ಕಠಿಣ ಸ್ಪರ್ಧೆಯ ಕ್ಷೇತ್ರಗಳನ್ನು ನಿರ್ಧರಿಸುತ್ತವೆ. ಮಾತುಕತೆಗಳಲ್ಲಿ ಪ್ರಮುಖ ಅಂಶವಾಗಿ ಉಳಿದಿರುವ ಮುಖ್ಯಮಂತ್ರಿ ಹುದ್ದೆಯ ಮೇಲೂ ವಿಜಯ್ ಕಣ್ಣಿಟ್ಟಿದ್ದಾರೆ ಅಂತ ಮೂಲಗಳು ತಿಳಿಸಿವೆ. ನಟ ರಾಜಕಾರಣಿ ವಿಜಯ್ ಮತ್ತು ಅವರ ಪಕ್ಷವನ್ನ ಎನ್ಡಿಎ ಮೈತ್ರಿಕೂಟದಲ್ಲಿ ತರಲು ಬಿಜೆಪಿ ಸಂಘಟಿತ ಪ್ರಯತ್ನ ನಡೆಸುತ್ತಿದೆ. ವಿಜಯ್ ಅವರೊಂದಿಗೆ ಸಂವಹನ ಮಾರ್ಗವನ್ನ ತೆರೆಯಲು ಕೇಸರಿ ಪಕ್ಷ ಬಹಳಷ್ಟು ಮಾರ್ಗಗಳನ್ನು ಬಳಸುತ್ತಿದೆ. ಈ ಸಂಪರ್ಕ ಪ್ರಯತ್ನದಲ್ಲಿ ಸಂಧಾನಕಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ನಂಬಲಾದ ಬೇರೆ ರಾಜ್ಯದ ಡಿಸಿಎಂ ಒಬ್ಬರ ಪಾಲ್ಗೊಳ್ಳುವಿಕೆಯೂ ಸಹ ವಿಜಯ್ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಅನ್ವೇಷಿಸಲ್ಪಡುತ್ತಿರುವ ಪ್ರಮುಖ ಮಾರ್ಗಗಳಲ್ಲಿ ಒಂದಾಗಿದೆ. ವಿಜಯ್ ಅಭಿಮಾನಿಗಳ ಮತಗಳ ಮೇಲೆ ಬಿಜೆಪಿ ಕಣ್ಣು. ಸಿಎಂ ಹುದ್ದೆಗಾಗಿ ಪಟ್ಟು ಹಿಡಿಯುತ್ತಾ ಟಿವಿಕೆ ಪಕ್ಷ.
ನಟ ರಾಜಕಾರಣಿ ವಿಜಯ್ ಅವರ ಮೇಲಿನ ಬಿಜೆಪಿಯ ಆಸಕ್ತಿ ತಮಿಳುನಾಡಿನಾದ್ಯಂತ ಅವರು ಹೊಂದಿರುವ ಅಪಾರ ಅಭಿಮಾನಿಗಳ ಅನುಯಾಯಿಗಳೊಂದಿಗೆ ಹೆಚ್ಚಾಗಿ ಸಂಬಂಧ ಹೊಂದಿದೆ. ಈ ಬೆಂಬಲದ ಒಂದು ಸಣ್ಣ ಪಾಲು ಕೂಡ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸಬಹುದು ಅಂತೇಳಿ ರಾಜಕೀಯ ಪರಿಣಿತರು ಅಂದಾಜಿಸಿದ್ದಾರೆ. ಕೆಲ ಮೂಲಗಳ ಪ್ರಕಾರ ಹಲವಾರು ಕ್ಷೇತ್ರಗಳಲ್ಲಿ 2% ಮತಗಳು ಸಹ ಗೆಲುವಿನ ದಿಕ್ಕನ್ನ ಬದಲಾಯಿಸಬಹುದು ಅಂತೇಳಿ ಬಿಜೆಪಿ ನಾಯಕರು ನಂಬುತ್ತಿದ್ದಾರೆ. ತಮಿಳುನಾಡಿನ ಚುನಾವಣಾ ಇತಿಹಾಸವು ಆಗಾಗ್ಗೆ ಕಿರಿದಾದ ಗೆಲುವಿನ ಅಂತರವನ್ನ ಕಂಡಿದೆ. ಇದು ಕನಿಷ್ಠ ಮತಗಳ ಬದಲಾವಣೆಗಳು ಸಹ ರಾಜಕೀಯವಾಗಿ ಮಹತ್ವದ್ದಾಗಿ ಮಾಡುತ್ತದೆ. ಇದೇ ಸಮಯದಲ್ಲಿ ಎನ್ಡಿಎ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುವ ಸಾಧ್ಯತೆಯು ವಿಜಯ್ ಅವರ ಆಪ್ತ ಸಲಹೆಗಾರರ ವರ್ಗದಲ್ಲಿ ಅಸಮಾಧಾನವನ್ನುಂಟು ಮಾಡಿದೆ ಅಂತೇಳಿ ವರದಿಯಾಗಿದೆ. ವಿಜಯ್ ಸ್ವತಂತ್ರ ಇಮೇಜ್ ಅನ್ನು ಬಿಂಬಿಸುವ ಮೂಲಕ ಮತ್ತು ತಮಿಳುನಾಡಿನ ರಾಜಕೀಯ ವಲಯದಲ್ಲಿ ತಮ್ಮ ಪಕ್ಷವನ್ನ ಹೊಸ ಪರ್ಯಾಯವಾಗಿ ಪ್ರಸ್ತುತಪಡಿಸುವ ಮೂಲಕ ರಾಜಕೀಯ ಪ್ರವೇಶಿಸಿದರು ಎಂಬ ಅಂಶವನ್ನ ದೃಷ್ಟಿಕೋನದಲ್ಲಿಟ್ಟುಕೊಂಡು ಈ ಆತಂಕ ಹುಟ್ಟುಕೊಂಡಿದೆ. ಇನ್ನು ಆಂಧ್ರದಲ್ಲಿ ಪವನ್ ಕಲ್ಯಾಣ್ ಅವರ ಜನಸೇನಾ ಪಕ್ಷದ ರೀತಿಯಲ್ಲಿ ವಿಜಯ್ ಅವರ ಟಿವಿಕೆ ಪಕ್ಷ ಈ ಸಲದ ಚುನಾವಣೆಯಲ್ಲಿ ಧೂಳಿ ಬಿಸಲಿದೆ ಅನ್ನೋ ಮಾತುಗಳು ಕೇಳಿಬರುತ್ತಿವೆ. ಆದ್ರೆ ವಿಜಯ್ ಅವರ ಟಿವಿಕೆ ಪಕ್ಷಕ್ಕೆ ಅಂತ ಒಂದು ನಂಬಿಕೆ ಇದೆಯೇ ಇಲ್ವೋ ಗೊತ್ತಿಲ್ಲ. ಈ ನಡುವೆ ವಿಜಯ್ ಜೊತೆಗೂಡಿದ್ರೆ ಬಿಜೆಪಿ ತಮಿಳುನಾಡಿನಲ್ಲಿ ಹೆಚ್ಚಿನ ಸೀಟುಗಳನ್ನ ಗೆಲ್ಲಬಹುದು ಅಂತ ನಂಬಿದೆ. ಒಂದೊಮ್ಮೆ ಬಿಜೆಪಿ ಟಿವಿಕೆ ಪಕ್ಷಗಳ ಮೈತ್ರಿಕೂಟ ಮೆಜಾರಿಟಿ ಪಡೆದ್ರೆ ಅದು ತಮಿಳುನಾಡಿನಲ್ಲಿ ಬಿಜೆಪಿಗೆ ಸಿಗುವ ಅತಿ ದೊಡ್ಡ ಗೆಲುವಾಗುತ್ತೆ. ಜೊತೆಗೆ ದಶಕಗಳ ಬಿಜೆಪಿ ಕನಸು ಕೂಡ ನನಸಾಗಲಿದೆ. ಆದ್ರೆ ಒಂದೊಮ್ಮೆ ಸೋತರು ಬಿಜೆಪಿ 50+ ಸೀಟುಗಳನ್ನ ಗೆದ್ರು ಅದು ಬಿಜೆಪಿಗೆ ಮುಂದಿನ 5 ವರ್ಷಗಳಲ್ಲಿ ತಮಿಳುನಾಡಿನಲ್ಲಿ ಅಧಿಕಾರಕ್ಕೆ ಬರೋ ಸುಳಿವನ್ನ ಕೊಡಲಿದೆ. ಹೀಗಾಗಿ ವಿಜಯ್ ಅವರ ಟಿವಿಕೆ ಪಕ್ಷದ ಜೊತೆ ದೋಸ್ತಿಗೆ ಬಿಜೆಪಿ ಹಾತೊರೆಯುತ್ತಿದೆ. ಈ ನಡುವೆ 234 ಕ್ಷೇತ್ರಗಳ ತಮಿಳುನಾಡು ವಿಧಾನಸಭೆಯಲ್ಲಿ ಬಿಜೆಪಿ ಟಿವಿಕೆ ಪಕ್ಷಕ್ಕೆ ಕೇವಲ 80 ಸೀಟುಗಳನ್ನ ಬಿಟ್ಟುಕೊಡಲು ಒಪ್ಪಿರೋದು ತೀರಾ ಕಡಿಮೆ ಅಂತ ಅನ್ಸುತ್ತೆ. ಹೀಗಾಗಿ ವಿಜಯ್ ಅವರ ಟಿವಿಕೆ ಪಕ್ಷ 100ಕ್ಕೂ ಹೆಚ್ಚು ಸ್ಥಾನಗಳಿಗೆ ಡಿಮ್ಯಾಂಡ್ ಇಡೋ ಸಾಧ್ಯತೆಯೂ ಇದೆ. ನಿಮ್ಗೆ ಗೊತ್ತಿರಲಿ, ತಮಿಳುನಾಡು ಅಂದ್ರೆ ದ್ರಾವಿಡ ನಾಡು. ಇಲ್ಲಿ ಪ್ರಾದೇಶಿಕ ಪಕ್ಷಗಳದ್ದೇ ಪಾರುಪತ್ಯ. ಇಲ್ಲಿನ ಜನರ ಮೆಂಟಾಲಿಟಿ ಕೂಡ ಪ್ರಾದೇಶಿಕ ಪಕ್ಷಗಳ ತಲೆ ಇರುತ್ತದೆ. ಆದ್ರೀಗ ಇದೇ ಮೊದಲ ಸಲ ಪ್ರಾದೇಶಿಕ ಪಕ್ಷಗಳನ್ನು ಸೆಳೆದು ಅಲ್ಲಿ ಬಿಜೆಪಿಯ ಬಾವುಟ ನೆಡೋದಕ್ಕೆ ಭರ್ಜರಿ ಪ್ಲಾನ್ ನಡೀತಾ ಇದೆ. ಮತ್ತೊಂದು ಕಡೆ ದೇಶದಲ್ಲಿ ಸೊರಗಿ ಹೋಗಿರೋ ಕಾಂಗ್ರೆಸ್ ಪಕ್ಷ ತಮ್ಮ ಮಿತ್ರ ಪಕ್ಷ ಡಿಎಂಕೆ ಕೊಟ್ಟಷ್ಟು ಕ್ಷೇತ್ರಗಳಿಗೆ ತೃಪ್ತಿ ಪಟ್ಕೊಂಡಿದೆ. ಆದ್ರೆ ಬಿಜೆಪಿ ಮಾತ್ರ ಎಐಡಿಎಂಕೆ ಮತ್ತು ಟಿವಿಕೆ ಪಕ್ಷಗಳ ಮಧ್ಯೆ ಓಲಾಡುತ್ತಿದೆ. ಮತ್ತೊಂದು ಕಡೆ ಪ್ರಧಾನಿ ಮೋದಿ ತಮಿಳುನಾಡಿಗೆ ಮೇಲಿಂದ ಮೇಲೆ ಧಾವಿಸಿ ಬರುತ್ತಿದ್ದು ಭರ್ಜರಿ ಪ್ರಚಾರ ನಡೆಸುತ್ತಿದ್ದಾರೆ. ಡಿಎಂಕೆ ಆಡಳಿತದಲ್ಲಿ ಪ್ರತಿಯೊಂದು ಕೆಲಸದ ಆರಂಭ ಹಾಗೂ ಮುಕ್ತಾಯ ಒಂದೇ ಕುಟುಂಬದಿಂದಲೇ ಆಗುತ್ತದೆ. 2021ರಲ್ಲಿ ಜನರು ಡಿಎಂಕೆಗೆ ಅಧಿಕಾರವನ್ನ ಕೊಟ್ಟಿದ್ರು. ಅಧಿಕಾರಕ್ಕೇರಿದ ಬಳಿಕ ಡಿಎಂಕೆ ತನ್ನ ಹೊಣೆಗಾರಿಕೆ ನಿಭಾಯಿಸುವ ಬದಲು ಜನಾದೇಶಕ್ಕೆ ದ್ರೋಹ ಬಗೆತ್ತು ಅಂತೇಳಿ ಮೋದಿ ವಾಗ್ದಾಳಿ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಎಲ್ಲ ನದಿಗಳು ಸಮುದ್ರವನ್ನೇ ಸೇರುವಂತೆ ತಮಿಳುನಾಡಿನಲ್ಲಿ ಭ್ರಷ್ಟಾಚಾರದ ಮೂಲಕ ಸಂಗ್ರಹಗೊಂಡ ಎಲ್ಲಾ ಹಣ ಒಂದು ಕುಟುಂಬಕ್ಕೆ ಸೇರುತ್ತದೆ ಅಂತ ಟೀಕಿಸಿದ್ದಾರೆ. ಜೊತೆಗೆ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದ ವೈಜ್ಞಾನಿಕ ಮಾದರಿಗೆ ಡಿಎಂಕೆ ಕುಖ್ಯಾತಿ ಪಡೆದಿದೆ ಅಂತಾನು ಆರೋಪಿಸಿದ್ದಾರೆ. ಆ ಮೂಲಕ ಶತಾಯಗತಾಯ ತಮಿಳುನಾಡಿನಲ್ಲಿ ಬಿಜೆಪಿಯನ್ನು ಅಧಿಕಾರಕ್ಕೆ ತರಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಆದ್ರೆ ಪ್ರಧಾನಿ ಮೋದಿ ಅವರು ಅಂದುಕೊಂಡಷ್ಟು ಸುಲಭವಲ್ಲ ತಮಿಳುನಾಡನ್ನ ಗೆಲ್ಲೋದು. ತಮಿಳುನಾಡಿನ ಜನ ಸ್ವಾಭಿಮಾನಿಗಳು ರಾಷ್ಟ್ರೀಯ ಪಕ್ಷಗಳನ್ನ ನಂಬೋದೇ ಇಲ್ಲ. ಇನ್ನ ತಮಿಳುನಾಡು ರಾಜ್ಯದಲ್ಲಿ ದ್ರಾವಿಡ ಚಳವಳಿ, ವಿಚಾರವಾದಿ ಚಳವಳಿ, ಸ್ವಾಭಿಮಾನ ಚಳವಳಿ ಹಾಗೂ ಸಿನಿಮಾ, ಸಂಗೀತ ಹಾಗೂ ಜನಪ್ರಿಯ ಸಂಸ್ಕೃತಿಯಿಂದ ರೂಪುಗೊಂಡ ಜಾಗೃತ ಮತದಾರರಿದ್ದಾರೆ. ಉತ್ತರ ಮತ್ತು ಪಶ್ಚಿಮದ ರಾಜ್ಯಗಳಲ್ಲಿ ಚುನಾವಣೆಯನ್ನ ಗೆಲ್ಲಲು ಒಂದಷ್ಟು ಉಚಿತ ಕೊಡುಗೆಗಳು ಹಾಗೂ ಅಲ್ಪಸಂಖ್ಯಾತರ ದೂಷಣೆ ಸಾಕಾಗಬಹುದು. ಜೊತೆಗೆ ಉದ್ಯೋಗ ಸೃಷ್ಟಿ, ಮೂಲ ಸೌಕರ್ಯ ಒದಗಿಸಿಕೊಡೋದು, ಶಿಕ್ಷಣ, ಆರೋಗ್ಯ, ರಕ್ಷಣೆ ಇತ್ಯಾದಿ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಸಾಧನೆ ಮತ್ತು ಸಾಂಸ್ಥಿಕ ನೈತಿಕತೆ ಇಲ್ಲದಿದ್ರೂ ಗೆಲ್ಲಬಹುದೇನೋ. ಆದ್ರೆ ತಮಿಳುನಾಡು ಕೋಮುವಾದಿ ಕಥೆಗಳನ್ನ ತಡೆದು ನಿಲ್ಲಿಸಿದೆ. ರಾಜ್ಯದಲ್ಲಿ ಅಧಿಕಾರ ಡಿಎಂಕೆ ಮತ್ತು ಎಐಎಡಿಎಂಕೆ ನಡುವೆ ಓಲಾಡುತ್ತಿದೆ. ಎಸ್ಪಿಎ ಮೈತ್ರಿಕೂಟಕ್ಕೆ ದಿವಂಗತ ವಿಜಯ್ ಅವರ ದೇಶೀಯ ಮುರ್ಪೊಕ್ಕು ದ್ರಾವಿಡ ಕಳಗಂ ಮತ್ತು ಓ ಪನ್ನೀರ್ ಸೆಲ್ವಂ ಸೇರ್ಪಡೆಯಾಗಿದ್ದಾರೆ. 3 ಬಾರಿ ಮುಖ್ಯಮಂತ್ರಿಯಾಗಿದ್ದ ಪನ್ನೀರ್ ಸೆಲ್ವನ್ ಸೈದ್ಧಾಂತಿಕ ಬದ್ಧತೆ ಇಲ್ಲದ ಮತ್ತು ಬಿಜೆಪಿಯನ್ನ ಆಧರಿಸಿದ್ದ ರಾಜಕಾರಣಿ. ಟಿವಿಕೆ ಮತ್ತು ಸೆನ್ ತಮಿಳನ್ ಸಿಮನ್ ನೇತೃತ್ವದ ನಾಮ್ ತಮಿಳ್ ಕಚ್ಚಿ ಮತ ಸೆಳೆಯುವ ಸಾಧ್ಯತೆ ಇರುವಾಗ ಮತ್ತು ಗೆಲುವು ಮುಖ್ಯವಾಗಿರುವಾಗ ಇಂಥ ಸೇರ್ಪಡೆ ಸರಿ ಅನ್ನಿಸಬಹುದು. ಆದ್ರೆ ಇದರಿಂದ ಮೈತ್ರಿಕೂಟ ತನ್ನ ಸೈದ್ಧಾಂತಿಕ ವೈಶಿಷ್ಟ್ಯಗಳನ್ನ ಕಳೆದುಕೊಳ್ಳುತ್ತದೆ. ಹೀಗಾಗಿ ನಿನ್ನೆಯಷ್ಟೇ ತಮಿಳುನಾಡಿಗೆ ಚುನಾವಣೆ ಘೋಷಣೆಯಾಗಿದ್ದು ಆಟ ಈಗಷ್ಟೇ ಶುರುವಾಗಿದೆ. ಹೀಗಾಗಿ ತಮಿಳುನಾಡಿನಲ್ಲಿ ಬಿಜೆಪಿ ಗೇಮ್ ನಿಜಕ್ಕೂ ವರ್ಕೌಟ್ ಆಗುತ್ತಾ? ನಟ ರಾಜಕಾರಣಿ ವಿಜಯ್ ಮುಂದಿನ ನಡೆ ಏನು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.